ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಬರ್ರಿ ನಾ ಇವತ್ತು ನಮ್ಮ ಹೊಲದಾಗ ಬ್ಯಾಸ್ಗಿ ಶೇಂಗಾ ಹರಿಲಾಕತ್ತಿದ್ದೀವಿ ರೀ. ಅಂದ್ರೆ ಇದನ್ನು ಗೆಜ್ಜಿ ಶೇಂಗಾ ಅಂತ ಕರಿತೀವಿ ರೀ. ಬ್ಯಾಸ್ಗ್ಯಾಗ ಶೇಂಗಾ ಹಾಕಿದ್ದೀವಿ. ಹಾಕಿ ಒಂದು 4-5 ತಿಂಗಳು ಆತು ರೀ. ಕೀಳಾಕ್ ಬಂದತ್ರಿ. ಎಲೆ ಎಲ್ಲ ಹಳದಿ ಆಗಿರ್ತೈತೆ ರೀ. ಕೀಳಾಕ್ ಬಂತಂದ್ರೆ ಶೇಂಗಾ ಆಮೇಲೆ ಕಿತ್ತು ನೋಡಿದ್ವಿ ಅಂದ್ರೆ ಕಾಯೆಲ್ಲ ಕೆಳಗಡೆ ಏನಾಗಿರ್ತಾವೆ ರೀ, ಕಪ್ಪು ಹೊಡೆದಿರ್ತಾವೆ, ಕಾಯಿ ಬಿರುಸಾಗಿರ್ತಾವೆ ರೀ. ಅವಾಗ ಕಿತ್ಕೋಬೇಕಾಕತ್ರಿ. ನೀರು ಕಟ್ ಮಾಡಿ ಒಂದು 15-20 ದಿವಸ ಆತ್ರಿ. ಇದಕ್ಕೆ ಹಂಗೆ ನೀರು ಹಾಸ್ಕೋತ ಕೂಡ್ಲಕ್ಕೆ ಹೋಗ್ಬೇಡ್ರಿ. ದಿವಸ ಆದ ಬಳಿಕ ನೀರು ನಾವು ಎಷ್ಟು ಹಾಸ್ತೀವ್ರಿ ಹಂಗೆ ಬೆಳೆ ಮ್ಯಾಗ ಚಿಗಿತೈತಿ. ಚಿಗುತ್ತಾ ಹಂಗೆ ಮ್ಯಾಲ್ಗಡೆ ಅಂಟು ಬಿಡ್ತೈತ್ರಿ. ಅದು ಏನು ಪ್ರಯೋಜನ ಆಗೋದಿಲ್ಲ. ಕೆಳಗಡೆ ಏನು ಬಿರುಸಾಗಿರ್ತೈತ್ರಲ್ಲ ಆ ಕಾಯಿ ಮಳಿಕೆ ಹಾಯ್ಲಕ್ಕೆ ಶುರು ಆಕೈತಿ. ಅಂದ್ರೆ ಅದು ಹೊಳ್ಳಿ ಮತ್ತು ಅಲ್ಲೇ ಕಾಯಾಗ ಮಳಿಕೆ ಹೊಡ್ಲಿಕ್ಕೆ ಶುರು ಆಕೈತಿ ರೀ. ಅದಕ್ಕೆ ಈ ರೀತಿ ಎಲೆ ಹಳದಿ ಹೊಡೆದ್ಬೇಕು. ಮ್ಯಾಗ ಒಂದೊಂದು ಕಪ್ಪು ಚುಕ್ಕಿ ಬೀಳಾನ ಏನು ಮಾಡ್ಬೇಕು ರೀ, ಅಂದ್ರೆ ದಿವ್ಸ ನೆನಪಿಟ್ಕೋಬೇಕು ನಾವು ಹಾಕಿ ಎಷ್ಟು ದಿವಸ ಆಗೈತಿ ಅನ್ನೋದು. 4-5 ತಿಂಗಳು ಆತಂದ್ರೆ ಬೆಳ್ಳಿ ಎಲ್ಲ ಕಿತ್ಕೊಂಡು ಶೇಂಗಾ ಹರ್ಕೊಂಡು ಬಿಡ್ಬೇಕು ರೀ. ಅದು ಬೆಳ್ಳಿ ಹಸಿದ ಇರ್ತೈತಿ ರೀ. ಆದಷ್ಟು ಇದು ಬ್ಯಾಸ್ಗಿ ಒಳಗೆ ಅದಕ್ಕೆ ಇದು ಹಿಂಗೆ ಒಣಗಂಗಿಲ್ಲ. ಪೂರ್ತಿ ಬೆಳೆ ಒಣಗಿಸ್ಲಕ್ಕೆ ಹೋಗ್ಬೇಡ್ರಿ. ನೆಲ ಭಾಳ ಅಂದ್ರೆ ನೆಲ ಹಸಿದ್ದಾಗೂ ಕೀಳಕ್ಕೆ ಹೋಗ್ಬೇಡ್ರಿ. ಈ ರೀತಿ ಉದುರು ನೆಲ ಇರ್ಬೇಕು ನೋಡ್ರಿ. ಒಟ್ಟು ಮಣ್ಣು ಜಾಡಿಸ್ಕೊಳಕತ್ತಾರ ನಮ್ಮ ಅಪ್ಪರು. ಒಂದು ಸ್ವಲ್ಪ ಮಣ್ಣು ಹತ್ತಂಗಲ್ಲ ಬೆಳ್ಳಿಗೆ. ಬಾಡಿ ಹಿಡಿದು ಕಿತ್ಕೋಬೇಕಾಕತ್ರಿ. ಬಾಡಿನ ಹಿಡಿದು ಕಿತ್ಕೋರಿ. ತುದಿ ಹಿಡಿದು ಕಿತ್ಕೊಂಡ್ರಿ ಅಂದ್ರೆ ಬೆಳ್ಳಿ ನೆಲದಾಗ ಅಲ್ಲಿ ಹರ್ಕೋತೈತಿ. ಕಾಯಿ ಆಮೇಲೆ ಗಳೆ ಹೊಡ್ಯಾನ ಎಲ್ಲ ಹೊಲ ಎಲ್ಲ ಇಡೀ ತಿರುಗಾಡಿ ಆರಿಸ್ಕೋಬೇಕಾಕತಿ. ಈ ರೀತಿ ನಮ್ಮ ಅಪ್ಪರು ಬಡ್ಡಿದು ಅಂದ್ರೆ ಬೆಳ್ಳಿದ ಬಾಡಿ ಈ ರೀತಿ ಕಿತ್ಕೊಂಡು ಏನು ಮಾಡ್ಲಾಕ್ತಾರ ಅಲ್ಲಿ ಗೊಳೆ ಹಾಕೊಳತ್ತಾರು. ಇದೇ ರೀತಿ ಈಗೆಲ್ಲ ಏನು ಮಾಡ್ತಾರೋ ಅರ್ಧ ಬೆಳೆ ಇವತ್ತು ಕಿತ್ಕೊಳಾರ್ದಿವ್ರಿ. ನಾವು ಎಷ್ಟು ಹರಿತೀವ್ರಲ್ಲ ಅಷ್ಟು ತಾಜಾ ಬೆಳೆ ಕಿತ್ಕೋತೀವ್ರಿ. ನೋಡ್ರಿ ಕಾಯಿ ಯಾವ ರೀತಿ ಆಗೈತಿ. ಕಾಯಿ ಬೂಸ್ರು ಬಂದಿಲ್ಲ ಏನಿಲ್ಲ. ಆಮೇಲೆ ಕಾಯಿ ಗಟ್ಟಿ ಆಗೈತಿ ರೀ. ಪರ್ಫೆಕ್ಟ್ ಐತಿ. ನೆಲ್ದಾಗ ಹರ್ಕೊಂಡು ಇಲ್ಲ ಅಂದ್ರೆ ಎಷ್ಟು ಚಂದ ಆಗೈತಿ ನೋಡ್ರಿ ನಮ್ಮ ಬ್ಯಾಸ್ಗಿ ಶೇಂಗಾ ಫ್ರೆಂಡ್ಸ್. ಕಾಯಿ ಎಷ್ಟು ಆಗೈತಪ್ಪ ಅಂದ್ರೆ ಸಣ್ಣ ಬೆಳೆಗೆ ಒಂದು 30-40 ಆಗೈತಿ ರೀ. ಆಮೇಲೆ ಮೀಡಿಯಮ್ ಸೈಜ್ ಬೆಳೆಗೆ ರೀ 50-60 ಐತಿ ರೀ. ಪೂರ್ತಿ ಏನು ಭಾಳ ದೊಡ್ಡದು ಬೆಳೆ ಇರ್ತೈತ್ರಿ. ಅದಕ್ಕೆ ಒಂದು 80-90 ಕಾಯಿ ಆಗೈತಿ ರೀ. ಚಲೋ ಆಗೈತಿ ರೀ ಕಾಯಿ ಫ್ರೆಂಡ್ಸ್. ಇದೇ ರೀತಿ ಅಟ್ಟು ಏನು ಮಾಡ್ತಾರೆ ನಮ್ಮ ಅಪ್ಪರು, ಇವು ಬೆಳ್ಳಿ ಕಿತ್ಕೊಂಡಾಗ ಒಳೆ ಹಾಕ್ತಾರವು. ಅಂದ್ರೆ ಗುಂಪಿ ಒಕ್ಕೊತ ಹೋಕ್ಕಾರು. ಅಷ್ಟು ಕೀಳುದಾಗ ತೋರಿಸ್ತಾನೆ ನಿಮ್ಗೆ ಯಾವ ರೀತಿ ಗಂಟು ಕಟ್ಟೋದು ಮನೆಗೆ ಒಯ್ಲಾಕ ಅಂತೇಳಿ. ನೋಡ್ರಿ ನಾವು ಸಣ್ಣವ್ರಿದ್ದಾಗಿಂದ ನಿಮ್ಗೆ ಒಂದು ಸ್ಟೋರಿ ಹೇಳ್ತೀರಿ. ನಾವು ಸಣ್ಣವ್ರಿದ್ದಾಗ ನಮ್ಮಲ್ಲಿ ಶೇಂಗಾ ಹಾಕ್ತಿರ್ಲಿಲ್ಲ. ಅವಾಗ ಬ್ಯಾಸ್ಗ್ಯಾಗ ನೀರು ಕಮ್ಮಿ ಇರ್ತಿದ್ದು. ನಾವು ಬೇರೆದವ್ರ ಹೊಲದಾಗ ಶೇಂಗಾ ಹರಿಲಿಕ್ಕೆ ಹೋಗಿದ್ದೀವಿ ರೀ. ಅವಾಗ ನಶಿಕ್ನ್ಯಾಗ 4ಕ್ಕೆ ಎದ್ದು ಹೋಗಿದ್ದೀವಿ ರೀ. ಹೋಗಿ ಮುಂಜಾನೆ 6 ತನ ನಾನು ನಮ್ಮ ತಮ್ಮ ಫಸ್ಟ್ ಹೋಗಿ ಕಿತ್ತು ಬರ್ತಿದ್ದೀವಿ ರೀ. ಎಲ್ಲ ಬೆಳ್ಳಿ ಕಿತ್ರಿ. ಆಮೇಲೆ ಮುಂಜಾನೆ 6ಕ್ಕೆ ನಮ್ಮ ಅವ್ವಾರು ಬರ್ತಿದ್ರಿ ಅಡುಗೆ ಮಾಡ್ಕೊಂಡು. ಅಷ್ಟರ ಕೂಡಿ ಮತ್ತು ನಮ್ಮ ಅವ್ವಾರು ನಾನು ನಮ್ಮ ತಮ್ಮ ಹರಿಲಾಕ್ಕೆ ಕೊಂಡಿರ್ತಿದ್ದೀವಿ ರೀ. ಮುಂಜಾನೆ 6ಕ್ಕೆ ಹರಿಲಾಕತ್ತೀವಿ ಅಂದ್ರೆ ಸಂಜೆ 6-7 ತನಕ ಹರಿತಿದ್ದೀವಿ ರೀ ಶೇಂಗಾ. ಅಂದ್ರೆ ಒಬ್ಬೊಬ್ರಿಗೆ ನಾನು ನಮ್ಮ ತಮ್ಮ ಕೂಡಿ ಒಂದು ಚೀಲದು ಒಬ್ಬೊಬ್ರಿಗೆ ಒಂದು ಚೀಲ ಹರಿತಿದ್ದೀವಿ ರೀ, ಜೋಳದ ಚೀಲೆ. ಆಮೇಲೆ ನಮ್ಮವ್ವ 1 ಚೀಲ ರೀ 2 ಚೀಲ ಅಂತ ನಮ್ಮವ್ವ ಹರಿತಿದ್ರಿ. ನಾನು ನಮ್ಮ ತಮ್ಮ ನಮ್ಮ ಅವ್ವರು ಪ್ರತಿ ಕೆಲಸದಲ್ಲೂ ಭಾಗಿಯಾಗಿದ್ದೀವಿ ನಾವು. ನಮ್ಮ ತಮ್ಮ ಎಲ್ಲದಕ್ಕೂ ಸಣ್ಣ ಚಿಕ್ಕವನಿದ್ದಾಗಿಂದ ಸಪೋರ್ಟ್ ಅದ ನೋಡ್ರಿ. ಹಿಂಗೆ ಅಂತರ ಎಲ್ಲ ಹರಿದಾಗ 7-7:15 ಪಾಲ ಹಾಕ್ತಿದ್ದೀರಿ. 20ಕ್ಕೆ ಪಾಲು ಅಂತೇಳಿ ಕೊಡ್ತಿದ್ದೀರಿ ಅವಾಗ ನಾವು ಸಣ್ಣವರಿದ್ದಾಗ. 20ಕ್ಕೆ ಪಾಲು ಹೆಂಗಪ್ಪ ಅಂದ್ರೆ ನಾವು ಎಷ್ಟು ಹರಿದಿರ್ತೀವ್ರಲ್ಲ ಅದ್ರೊಳಗೆ 2 ಭಾಗ ಮಾಡ್ತಿದ್ರು. ಒಂದು ಭಾಗ ಹೊಲ್ದಾನವ್ರು ತೊಗೋತಿದ್ರು. ಒಂದು ಭಾಗನ್ಯಾಗ ಮತ್ತೆ 2 ಮಾಡ್ತಿದ್ರು. 2 ಭಾಗನ್ಯಾಗ ಮತ್ತೊಂದು ಅವ್ರ ಭಾಗ ತೊಗೋತಿದ್ರು. ತೊಗೊಂಡು ಅದೇನು ಒಂದಿನ ಅರ್ಧದಾಗ ಗಿರ್ದ ಏನು ಉಳಿರ್ತೈತಿ ಗಿರ್ದಾದಾಗ 5 ಗುಂಪಿ ಮಾಡ್ತಿದ್ರಿ. 5 ಗುಂಪಿ ಮಾಡಿದ ಮೇಲತ್ತ ಅದ್ರೊಳಗೆ 3 ಹೊಲ್ದಾನವ್ರು ತೊಗೋತಿದ್ರು. ಆಮೇಲೆ ಒಂದು ನಮಗೆ ಕೊಡ್ತಿದ್ರು. 4 ಹೊಲ್ದಾನವ್ರು ತೊಗೊಂಡ್ರೆ ಆಮೇಲೆ ಒಂದು ಸ್ವಲ್ಪ ನಾವು 8ನೇತಿ 9ನೇತಿ ಇದ್ದಾಗ 2 ಕೊಡ್ಲಾಕತ್ತಾರ ನಮಗೆ. ನೋಡ್ರಿ ಶೇಂಗಾ ಕಿತ್ತಿದ ಬಳಿಕ ಒಂದು ಸ್ವಲ್ಪ ನೆಲ್ದಾಗ ಕಾಯಿ ಹರ್ಕೊಂಡಿಲ್ಲ ಏನಿಲ್ಲ. ನೆಲ ಈ ರೀತಿ ಪರ್ಫೆಕ್ಟ್ ಐತೆ ನೋಡಿ. ನಮ್ಮ ಅಪ್ಪರು ಕಿತ್ಯಾರು. ಈಗಷ್ಟು ಎಲ್ಲ ಈ ರೀತಿ ಗೊಳೆ ಹಾಕ್ಕೊಂಡು ಬಂದಾರ್ರಿ. ಆಮೇಲೆ 20ಕ್ಕೆ ಪಾಲು ಹೆಂಗಪ್ಪ ಅಂದ್ರೆ ಅದೇನು ಅರ್ಧದಾಗಿನ ತೆಗೆದು ಒಕ್ಕೋತಿದ್ರು ಒಂದು ಡಿಗ್ಗ. ಅದು ಅರ್ಧದಾಗಿನ ಮತ್ತು ಗಿರ್ದಾದಾಗಿನ ಮತ್ತೆ 2 ಭಾಗ ತೆಗೆದು ಒಕ್ಕೊಂಡ ಆ ಗಿರ್ದಾದಾಗ ಏನು ಉಳಿದಿರ್ತೈತಿರಲ್ಲ 5 ಗುಂಪಿ 5 ಗುಂಪ್ಯಾಗ 3 ಗುಂಪಿ ಹೊಲ್ದಾನವ್ರಿಗೆ 2 ಗುಂಪಿ ಹರಿದಾನವ್ರಿಗೆ ರೀ. ಯಾರು ಹರಿಲಿಕ್ಕೆ ಹೋಗಿರ್ತೈತಿರಲ್ಲ ಅವ್ರಿಗೆ. ಹಿಂಗೆ ಶೇಂಗಾ ಹರಿದು ನಾವು ಏನು ಮಾಡ್ತಿದ್ವಿ ರೀ ಅವಾಗಿನ ಕಾಲದೊಳಗೆ 3 ಚೀಲ 4 ಚೀಲ ಜೋಳದ ಚೀಲ ಶೇಂಗಾ ಮಾಡ್ತಿದ್ವಿ ರೀ. 1 ಚೀಲ ಮನೆಗೆ ಇಟ್ಕೋತಿದ್ವಿ ರೀ. ಉಳ್ದಿದ್ದೆಲ್ಲ ನಮ್ಮ ಅಪ್ಪಾರು ಮಾರ್ಕೊಂಡು ಬರ್ತಿದ್ರಿ ಖರ್ಚಿಗೆ. ಹಂಗೆ ಬೇರೆದವ್ರಲ್ಲಿ ಹೋಗಿ ಶೇಂಗಾ ಹರಿಲಿಕ್ಕೆ ಹೋಗಿ ಶೇಂಗಾ ನಾವು ಏನು ಮಾಡ್ತಿದ್ದೀವಿ ರೀ. ಇವಾಗ ಯಾರೂ ಶೇಂಗಾ ಹರಿಲಿಕ್ಕೆ ಬರಂಗಿಲ್ಲ. ಈಗ ಎಲ್ಲರೂ ಪಗಾರ ಬಿಡ್ತಾರೆ. ಶೇಂಗಾಕಾಯಿಗೆ ಯಾರೂ ಬರೋದಿಲ್ಲ. ಈ ರೀತಿ ಎಲ್ಲ ಕಿತ್ತು ಗೊಳೆ ಹಾಕೊಂಡಾರ. ಈಗ ಅರ್ಧ ಕಿತ್ಯಾರಿ, ಇನ್ನು ಅರ್ಧ ಐತ್ರಿ. ಈಗ ಮನೆಗೆ ಒಯ್ದೈತ್ರಿ ಇದನ್ನು ಬೆಳೆ ಅಂದ್ರೆ ಹರಿಲಿಕ್ಕೆ. ನೆಳ್ಳಿಗೆ ಅಲ್ಲೇ ಮನೆ ಮುಂದೆ ಒಗಿತಾರೆ ಫ್ರೆಂಡ್ಸ್. ಅಂದ್ರೆ ನೆಳ ಕೂತ್ ಹರಿಲಿಕ್ಕೆ ಅನುಕೂಲ ಆಕತ್ರಿ ಚಂತರ. ಆಮೇಲೆ ಬೆಳೆನೂ ಅಲ್ಲೇ ಮನೆ ಮುಂದೆ ಒಣಗಿಸ್ಲಾಕೆ ಹೋಗ್ಯಾರಿದ್ದೀವಿ ರೀ. ಅದನ್ನು ಕಾಯಿನೂ ಅಲ್ಲೇ ತಟ್ಟು ಹಾಸಿ ಒಣಗಿಸಾರದಿವಿ ರೀ. ಅದಕ್ಕೆ ಎಲ್ಲ ಅಲ್ಲಿ ನಾವು ಏನು ಮಾಡಾಕತ್ತೀವಿ ರೀ ಮನೆ ಮುಂದೆ ಒಯ್ಲಾತ್ತಾರ ನಮ್ಮ ಅಪ್ಪವ್ರು. ಹಗ್ಗ ಹಾಸ್ಯಾರಿ. ನೀವು ಯಾವ್ದಾರ ಅರಿಬಿದ್ರೆ ಅರಿಬಿ ತೊಗೋರಿ, ಹಾಗಿದ್ರೆ ಹಗ್ಗ ತೊಗೋರಿ. ಹಗ್ಗದ ಮೇಲೆ ಇಡು ಮುಂದಾಗ ಸಮನಾಗಿ ಇಡಬೇಕಾಗತ್ರಿ. ನಡು ನಟ್ಟು ಹಗ್ಗ ಆಗ್ಬೇಕ್ರಿ ಅದು. ಯಾಕಂದ್ರೆ ಆ ದಂಡಿಗೆ ಈ ದಂಡಿ ನಡು ಕಟ್ಟಿದ್ವಿ ಅಂದ್ರೆ ಎಲ್ಲ ಪರ್ಫೆಕ್ಟ್ ಬ್ಯಾಲೆನ್ಸ್ ಆಕತ್ರಿ.
ಅದ್ರ ತೂಕ. ಈಗ ನೋಡ್ರಿ ನಡು ನಮ್ಮ ಅಪ್ಪಾರು ಈ ರೀತಿ ಎಷ್ಟು ಹೋಗ್ಕೋತಿರ್ಲಿ ವಜ್ಜಿ ಅಷ್ಟು ಬಳ್ಳಿ ಇದು ಮಾಡ್ಯಾರಿ ಗುಂಪಿ ಹಾಕೊಂಡಾರ. ಹಗ್ಗದ ಮೇಲೆ ಹಾಕಿ ಈ ರೀತಿ ಏನು ಮಾಡ್ಕೋತಾರ, ಹಗ್ಗ ತೊಗೊಂಡು ಗಚ್ಚಂಗೆ ಕಟ್ಕೋಬೇಕು ನೋಡ್ರಿ. ಸಡ್ಲು ಕಟ್ಕೊಳಕ್ಕೆ ಹೋಗ್ಬೇಡ್ರಿ. ಸಡ್ಲು ಕಟ್ಕೊಂಡ್ರಿ ಅಂದ್ರೆ ಎಲ್ಲ ಬೆಳ್ಳಿ ಏನು ಮಾಡ್ತೈತ್ರಿ ಹಾದಿಯಾಗಿ ಬೀಳ್ಕೋತ ಹೋಗ್ತೈತಿ. ಈ ರೀತಿ ಹಗ್ಗದ್ಲೆ ಗಂಟ ನಮ್ಮ ಅಪ್ಪರು ತುದಿಗೆ ಒಂದು ಗಂಟು ಹಾಕ್ಯಾರ. ಹಗ್ಗಕ್ಕೆ ಹಾಕಿ ಅದಕ್ಕೆ ಈ ರೀತಿ ಸುತ್ತಾಕೊಂಡ ವಾಪಸ್ ಅದ ಹಗ್ಗದೊಳಗಿಂದ ಹಾಸಿ ಏನು ಮಾಡ್ತಾರೋ ಇನ್ನು ಗಚ್ಚಿ ಹಿಂಗೆ ಮಾತ್ರ ತಕ್ಕೋತಾರೆ ನೋಡ್ರಿ. ಈ ರೀತಿ ಅಂದ್ರೆ ಸರಕು ಹಾಕೊಳಕ್ಕೆ ಹೋಗ್ಬೇಡ್ರಿ, ಬಿಸ್ತೈತಿ ಅದು. ಮ್ಯಾಗ ಗಂಟು ಹಾಕೊಂಡು ಇದೇ ರೀತಿ ಗಚ್ಚಿ ಹಿಂಗೆ ಏನು ಮಾಡ್ಬೇಕು, ಜಕ್ಕೋಬೇಕ್ರಿ. ಜಕ್ಕೊಂಡ್ರೆ ನೋಡ್ರಿ ನಮ್ಮ ಅಪ್ಪರು ಈಗ ಬಿಗಿ ಕೂತತ್ರಿ. ಅದ ಬೆಳ್ಳಿ ಕುತ್ತಬೇಕು. ಹಸಿದಿರ್ತೈತಿ ಬೆಳ್ಳಿ ಭಾಳ ವಾಜ್ ಇರ್ತೈತಿ ರೀ. ಅದಕ್ಕೆ ನಿಮಗೆ ಎಷ್ಟು ವಾಜಿ ನೆಗುತ್ತೈತ್ರಿ ಅಷ್ಟು ಒಯ್ಯಿರಿ ನೋಡ್ರಿ. ಈಗ ನಮ್ಮ ಅಪ್ಪರು ಭಾಳ ಹಾಕೊಂಡಂಗೆ ಕಾಣಿಸ್ತಾರೆ, ಒಂದು ಸ್ವಲ್ಪ ಹೆಚ್ಚಿಗೆ. ಅದಕ್ಕೆ ನೆಗುವತ್ತವ್ರಿಗಿತ್ತವರು ಈ ರೀತಿ ಹೆಗಲ ಮೇಲೆ ಇಟ್ಕೊಂಡ್ರು. ಇನ್ನು ಓದಿದೀನಿ ಏನು ಮಾಡ್ತಾರೆ, ಅಲ್ಲಿ ಮನೆ ಮುಂದೆ ಗಿಡ ಹಚ್ಚಿದೀವಲ್ರಿ, ಗಿಡದ ಬಡಿಯಾಗಿ ಒಗಿತಾರೋ ಅಲ್ಲಿ ಒಗದ್ಬೇಕು. ಅಷ್ಟು ಬೆಳ್ಳಿ ತಂದು ಗೊಳೆ ಹಾಕೋದು. ಆಗಾನ ಏನು ಮಾಡ್ತೀವಿ ರೀ, ನಾನು ನಮ್ಮ ಅಪ್ಪರು ಇಬ್ಬರು ಹರಿಲಾಕತ್ತಿದ್ದೀವಿ ರೀ. ತುಸು ಐತ್ರಿ ಇದು. ಅದಕ್ಕೆ ನಾವು ಯಾರಿಗೂ ಬೇರೆದವ್ರಿಗೆ ಹೇಳಿಲ್ಲ, ನಾವು ಹರಿಲಾಕತ್ತಿದ್ದೀವಿ ರೀ. ನಮ್ಮ ಸ್ನೇಹಲು ಹೊಂಟ್ರು, ನಮ್ಮ ಅಪ್ಪರು ಹೊಂಟ್ರು. ಇಲ್ಲಿ ಮನೆ ಮುಂದೆ ಬಂದ ಈ ರೀತಿ ಇಲ್ಲಿ ಗಿಡ ಅದ ನೋಡ್ರಿ. ನಮ್ಮ ಮನೆ ಮುಂದೆ ಗಿಡದ ತೆಳಗೆ ಏನು ಮಾಡ್ಯಾರ ತಂದ ಇಲ್ಲೇ ಬೆಳ್ಳಿ ಅಷ್ಟು ಎಲ್ಲ ಗೊಳೆ ಹಾಕ್ತಾರೆ ಫ್ರೆಂಡ್ಸ. ಅಷ್ಟು ಗೊಳೆ ಹಾಕೋದಾಗನ ಈಗ ಏನು ಮಾಡ್ತೀವಿ ರೀ, ನಾನು ನಮ್ಮ ಅಪ್ಪರು ಹರಿತೀವಿ ರೀ. ಅಲ್ಲಿ ತಟ್ಟ ಮೇಲೆ ಆಲ್ರೆಡಿ ಒಣ ಹಾಕಿದ್ದೀವಿ ನೋಡ್ರಿ, ಒಂದು ಸ್ವಲ್ಪ ಹರಿದಿದ್ದು. ಹ್ಯಾಂಗೆ ಹರಿತೀವ್ರಿ ಹಂಗೆ ಏನು ಮಾಡ್ತೀವಿ, ಬಿಸಿಲಿ ಕಾಯಿ ಒಗದ ಬಿಡ್ಲಾಕತ್ತಿದ್ದೀವಿ ರೀ. ಯಾಕಂದ್ರೆ ಹಂಗೆ ಹಸಿವು ಬುಟ್ಟ್ಯಾಗ ಇಡ್ಲಾಕೆ ಹೋಗ್ಬೇಡ್ರಿ. ಅವು ಕಾವು ಬಂದ ಕಾಳು ಒಳಗೆ ಕರ್ರಗಾಗಿ ಬೂಸರು ಬರ್ತಾವ್ರಿ. ಆಮೇಲೆ ಕೈ ಹಾಕವ್ರಿ. ಅವು ಹರಿದ್ರ ಪ್ಲೇನೆ ಏನು ಮಾಡಬೇಕು, ಅದನ್ನ ಬಿಸಿಲಿಗೆ ಒಗದು ಬಿಡ್ಬೇಕು ರೀ. ಚಂದ ಒಣಗ್ತಾವ್ರಿ. ಆಮೇಲೆ ಕಾಯಿನೂ ಕರಗಾಗೋದಿಲ್ಲ ಏನಿಲ್ಲ. ಒಂದು ಬೆಳ್ಳಿಗೆ ಚಲೋ ಆಗೈತ್ರಿ ಕಾಯಿ. ಅದಕ್ಕೆ ಬೆಳ್ಳಿನೂ ಅದನ್ನು ವೇಸ್ಟ್ ಮಾಡಬೇಡ್ರಿ. ಹರಿದಿದ್ದು ಏನು ಕಾಯಿ ಹರಿದಿರ್ತಿರಲ್ಲ ಬೆಳ್ಳಿ ಏನು ಮಾಡಬೇಕು, ಅದನ್ನ ಬಿಸಿಲಿಗೆ ಒಣಾಕಿ ಬಿಡ್ಬೇಕ್ರಿ. ಈಗ ನಮ್ಮ ಅಪ್ಪಾರು ಹರಿಲಾಕ ಕೂತ್ರು. ಬೆಳ್ಳಿ ತೊಗೊಂಡಾರು, ಬೆಳ್ಳಿ ಹಿಂದೆ ಹಿಡಿಬೇಕ್ರಿ. ಹಿಡ್ದ ಈ ರೀತಿ ಕೈಯಾಗ ಪರ್ಫೆಕ್ಟ್ ಹಿಂಗೆ ಗಚ್ಚಂಗೆ ಹಿಡ್ಕೊಂಡ ಕಾಯಿ ಅಷ್ಟೇ ಏನು ಮಾಡಬೇಕು, ಹರ್ಕೋಬೇಕ್ರಿ. ಕಾಯಿ ಏನು ಭಾಳ ಸೊಳ್ಳಾಗಿಲ್ಲ, ಎಲ್ಲರಿ ಒಳಗೆ ಒಂದು ಅಷ್ಟೇ ಎಳಿದಿದ್ದು ಸೊಳ್ಳಾಗೈತಿ. ಆ ಸೊಳ್ಳ ಇದ್ದಿದ್ದು ಅಲ್ಲೇ ಬಿಡ್ಬೇಕ್ರಿ. ಅದನ್ನು ಏನು ಹರ್ಕೊಳಕ್ಕೆ ಹೋಗ್ಬೇಡ್ರಿ. ಗಟ್ಟಿ ಇದ್ದಿದ್ದು ಇದೇ ರೀತಿ ಕಾಯಿ ತುಂಬಾನು ಹರ್ಕೊಳಕ್ಕೆ ಹೋಗ್ಬೇಡ್ರಿ. ಪರ್ಫೆಕ್ಟ್ ಹಿಂಗೆ ಅಷ್ಟು ಕಾಯಿ ಎಲ್ಲ ಏನು ಮಾಡಬೇಕು, ಹರಿದು ಈ ರೀತಿ ಬುಟ್ಟ್ಯಾಗ ನಮ್ಮ ಅಪ್ಪಾರು ಹಾಕ್ಯಾರ ನೋಡ್ರಿ. ನಿಮ್ಗೆ ಕಾಣ್ಲಾಕತ್ತಿ ಯಾವ ರೀತಿ. ಇದೇ ರೀತಿ ಎಲ್ಲ ಈಗ ಏನು ಮಾಡ್ತೀವಿ ನಾವು, ಶೇಂಗಾ ಎಲ್ಲ ತಂದೇನು ಹಿಂಗೆ ಒಳೆ ಹಾಕಿದ್ವಿರ, ಡಿಗ್ಗ ಬಡ್ದಿದ್ದೀವ್ರಿ. ಅಂದ್ರೆ ಹರ್ಕೋತೀವಿ. ಬೆಳ್ಳಿ ಭಾಳ ಒಣಗಿಸ್ಲಾಕ ಹೋಗ್ಬೇಡ್ರಿ. ಹೊಲದಾಗ ಕಿತ್ತು ಒಗದು ಬಿಡಕ್ಕೆ ಒಣಗ್ತಂದ್ರೆ ಕೈಗೆ ಚುಸ್ತೈತಿ ಅದು ಹರಿ ಮುಂದಾಗ. ಅದಕ್ಕೆ ಹಿಂಗೆ ಹಸಿ ಇರ್ತಾನೆ ಏನು ಮಾಡ್ಕೊರಿ, ಶೇಂಗಾ ಎಲ್ಲ ಹರ್ಕೋರಿ ಫ್ರೆಂಡ್ಸ. ಇವು ಹರಿದ ಒಣಗಿಸಿಟ್ಟಿವು ಅಂದ್ರೆ ರೀ ಫ್ರೆಂಡ್ಸ್, ಒಣಗಿಸಿದ ಬಳಕ ಚೀಲ ತುಂಬಿದೀವಿ ಅಂದ್ರೆ ಒಂದು 2-3-4 ವರ್ಷ ತಿಲ್ಲಕ ಕಾಯಿ ಬರ್ತಾವ್ರಿ. ಇವು ಚಂದಂಗೆ ಒಣಗಿಸ್ಬೇಕಾಕತ್ರಿ. ಹಸಿವು ಇಡಬಾರ್ದು, ಕಾಯಿ ಭಾಳ ಒಣಗಿಸಬಾರ್ದು. ಅತಿಸಿ ಒಣಗಿಸಿದ್ವು ಅಂದ್ರೆ ಒಳಗಿಂದ ಎಣ್ಣೆ ಅಂಶ ಹೋಗತಿ. ಆಮೇಲೆ ಕಾಯಿ ಅಂದ್ರೆ ಕಾಯಿ ಪರ್ಫೆಕ್ಟಾಗಿ ಒಣಗಿಸಿ ಇಟ್ಕೋಬೇಕಾಕತ್ರಿ. ಹಸಿದು ಇಟ್ಟು ಅಂದ್ರೆ ಒಳಗೆ ಕಾಯಿ ಬೂಸ್ರು ಬರ್ತೈತಿ. ಆಮೇಲೆ ಕಾಳೆಲ್ಲ ಕೈ ಹಾಕವು. ನಾವು ಚಂದಾಗಿ ಒಣಗಿಸಿ ಚೀಲ ತುಂಬಿಡಾರ್ದ್ವಿ. ನಿಮ್ಗೆ ಲಾಸ್ಟಿಗೆ ತೋರಿಸ್ತಾನ ಎಷ್ಟು ಚೀಲ ಆಯ್ತು, ಅಟ್ಟು ಕಾಯಿ ಹರಿದಾದ್ಬೇಕು, ಅಟ್ಟು ಕಾಯಿ ಒಣಗಿಸಿದಾದ್ಬೇಕು ನಮ್ಮ ಚೀಲ ಎಷ್ಟು ಅಂದ್ರೆ ಚೀಲ ತುಂಬಿದ್ಬೇಕು ನಮ್ಮ ಶೇಂಗಾ ಎಷ್ಟು ಚೀಲ ಆತ ಅನ್ನೋದು. ಈಗ ನಮ್ಮ ಅಪ್ಪಾರು ಇದೇ ರೀತಿ ಅಷ್ಟು ಎಲ್ಲ ಕಾಯಿ ಹರ್ಕೊಂಡು ಬರ್ತಾರೆ. ನಾನು ಏನು ಮಾಡೀನಿ ರೀ, ನಾನು ಈ ಕಡೆ ನಾ ವಿಡಿಯೋ ಮಾಡಿದಾಗ ಒಂದು ಮತ್ತೆ ಏನು ಮಾಡ್ತೇನೆ ರೀ, ಕಾಯಿ ನಾನು ಹರಿಯಕ್ಕದನ್ ರೀ. ಈ ಕಡೆ ನಾನು ಹರಿಯಾಕತ್ತನು. ಪ್ರತಿಯೊಂದು ಕೆಲಸ ನಾನು ಮಾಡ್ತಿರ್ತಾನು. ವಿಡಿಯೋ ಮಾಡ್ಲಿಕ್ಕೆ ಅಷ್ಟನ್ನ ಏನು ಮಾಡಿರ್ತಾನು ನಮ್ಮ ಅಪ್ಪಾರು ತೊಗೊಂಡಿರ್ತೀನಿ. ಯಾಕಂದ್ರೆ ನಮ್ಮ ಅಪ್ಪಾರಿಗೆ ವಿಡಿಯೋ ಮಾಡ್ಲಿಕ್ಕೆ ಬರೋದಿಲ್ಲ, ನಾನು ವಿಡಿಯೋ ಮಾಡಬೇಕಾಗಿರ್ತೈತಿ. ನಮ್ಮ ಸ್ನೇಹಲ್ನು ತೋರ್ಸ್ಲಾಕತ್ತ ನೋಡ್ರಿ ಕಾಯಿ ಎಷ್ಟು ಚೆನ್ನಾಗೈತಿ. ಅಷ್ಟು ಇದು ಕಾಯಿ ಹರಿದ ಮೇಲೆ ಬೆಳ್ಳಿ ಈ ರೀತಿ ಗೊಳೆ ಹಾಕೋದಿದ್ವಿ ನೋಡ್ರಿ ಸೈಡ್ಗೆ. ಇದ್ರ ಬೆಳ್ಳಿನ ಬಿಸಿಲಿಗೆ ಒಣಾಕಿರಿ ನಾವು ತೆಗೆದು ಇಡ್ತೀವಿ. ನಮ್ಮ ಆಡಿನ ಮರಿ ಅದು ಅದಾವ್ರಿ, ಆಡಿನ ಮರಿಗೆ ಹಾಕತ್ತಿರ್ತಿಲ್ಲ. ಯಾಕೆ ಎಮ್ಗಳು ತಿಂತಾವ್ರಿ, ಆಕಳುಗಳು ತಿಂತಾವು. ಅದಕ್ಕೆ ಬೆಳ್ಳಿ ವೇಸ್ಟ್ ಮಾಡ್ಲಾಕೆ ಹೋಗ್ಬೇಡ್ರಿ. ಒಣಗಿಸಿ ಪತ್ರದಾಗ ಇಲ್ಲ ಏನು ತಟ್ಟದು ಹಚ್ಚಿಡೋದ್ರಿ. ಇದನ್ನು ಇದೇ ರೀತಿ ಬೆಳ್ಳಿ ಏನು ವೇಸ್ಟ್ ಮಾಡ್ಲಾಕೆ ಹೋಗ್ಬೇಡ್ರಿ. ಶೇಂಗಾನು ಚಂದಂಗೆ ಒಣಗಿಸಿ ಹತ್ರನೂ ಏನು ಮಾಡ್ತೀವ್ರಿ, ಬಿಸಿಲಿಗೆ ಒಣಗಿದ್ಬೇಕು. ಅಟ್ಟು ಎಲ್ಲ ಚಿಲ್ದಾಗ ತುಂಬಿದ್ಬೇಕು. ನಾನು ಲಾಸ್ಟಿಗೆ ತೋರಿಸ್ತೇನೆ ನಿಮ್ಗೆ ನಮ್ಮ ಶೇಂಗಾ ಎಷ್ಟು ಆಯ್ತು, ಆಮೇಲೆ ಬೆಳ್ಳಿ ನಾವು ಯಾವ ರೀತಿ ಒಟ್ಟಿದ್ದೀವಿ ಅನ್ನೋದು. ಈಗ ನಾನು ಬುಟ್ಟಿ ತುಂಬೈತ್ರಿ ಫ್ರೆಂಡ್ಸ, ನಾ ತೋರಿಸ್ತೇನೆ ರೀ. ನಾ ಹರಿದಿದ್ದು ಬುಟ್ಟಿ ಇದನ್ನ ಹರಿದು ನೋಡ್ರಿ. ಕೆಂಪು ಬುಟ್ಟ್ಯಾಗ ಈ ರೀತಿ ಬುಟ್ಟಿ ತುಂಬೈತಿ. ತುಂಬಿದ ಬಳಿಕ ಶೇಂಗಾ ನೋಡ್ರಿ ಪರ್ಫೆಕ್ಟಾಗಿ ಒಟ್ಟು ಮಣ್ಣದು ಏನೂ ಹತ್ತಿಲ್ಲ ಏನಿಲ್ಲ. ಒಂದು ಸ್ವಲ್ಪ ಎಲ್ಲರಿ ಮಣ್ಣು ಇದ್ದಿದ್ದು ಮ್ಯಾಗ ತಾನ ಒಣಗಾನ ಮತ್ತು ಕೈಲಿ ತಿಕ್ತೀವ್ರಿ, ಅದು ತಿಕ್ಕಾನ ಹೋಗತಿ. ಒಟ್ಟು ತೋರಿಸ್ತೀನಿ ನೋಡ್ರಿ ನಾ ಕಾಯಿ ಒಡ್ಯಾನ ನೋಡ್ರಿ. ಕಾಯಿ ಒಟ್ಟು ಒಡಿವತ್ತು ಒಟ್ಟು ತುಂಬ ಕಾಳಾಗೈತಿ ನೋಡ್ರಿ. ಪರ್ಫೆಕ್ಟಾಗಿ ಗಚ್ಚಿ ಹಿಂಗೆ ಕಾಯಿ ಆಗೈತಿ ರೀ. ಅಂದ್ರೆ ಒಳಗೆ ಕಾಳ. ಇದು ಬ್ಯಾಸ್ಗಿ ಶೇಂಗಾ ಹಿಂಗೆ ಹಾಕತ್ರಿ. ಇದನ್ನು ನಾವೆಲ್ಲ ಉತ್ತರ ಕರ್ನಾಟಕದೊಳಗೆ ಶೇಂಗಾಕಾಯಿ ಅಂತ ಕರಿತೀವಿ. ನೀವು ಬೆಂಗಳೂರು ಸೈಡೆಲ್ಲ ಕಡಲೆ ಬೀಜ ಅಂತ ಕರಿತಿರ್ಲಿ. ಅವ ನೋಡ್ರಿ ಕಡ್ಲೆ ಕಾಳದ ಕಾಯಿ ಹಿಂಗೆ ಬಳ್ಳಿ ಹಿಂಗೆ ಇರ್ತೈತಿ ಫ್ರೆಂಡ್ಸ್. ಈಗ ಬುಟ್ಟಿ ತುಂಬಿದ ಬುಟ್ಟಿ ಓದ ನಾವು ಒಣಾಕಿದನ್ರಿ. ಇಲ್ಲಿ ತಟ್ಟು ಹಚ್ಚಿಬಿಟ್ಟಿದ್ದೀವಿ ರೀ. ಹೆಂಗೆ ಹರಿದಿವ್ರಿ ಹಂಗೆಲ್ಲ ಹಿಂಗೆ ಒಣಾಕಿ ಬಿಡ್ಲಾತಿದ್ವಿ ಫ್ರೆಂಡ್ಸ್. ಒಣಗಿಸಿ ಯಾಕಂದ್ರೆ ಮಳೆಗಾಲ ಐತಿಲ್ರಿ, ಜಲ್ದಿ ಮಳೆ ಅದು ಹತ್ತಂದ್ರೆ ಕಾಯಿ ಒಣಗಂಗಿಲ್ಲ ನೋಡ್ರಿ. ಇದೇ ರೀತಿ ತಂದು ತಟ್ಟಿ ಮೇಲೆ ಹಾಸಿ ಏನು ಮಾಡ್ತಾನೆ, ಕೈಲಿ ಎಲ್ಲ ಕಡೆ ಇತ್ತೂರ್ನ ಅಂಗಲ್ ಮಾಡ್ತಾನೆ ರೀ. ಅಂದ್ರೆ ಎಷ್ಟು ಜಲ್ದಿ ಅಂಗಲ್ ಒಣಾಕ್ತಿರ್ಲಿ ಅಷ್ಟು ಕಾಯಿ ಹರು ಹಾಕಿ ಜಲ್ದಿ ಒಣಗ್ತಾವ್ರಿ. ಭಾಳ ದಾಟ್ ಒಣಾಕ್ಲಕ್ಕೆ ಹೋಗ್ಬೇಡ್ರಿ. ದಾಟ್ ಒಣಾಕ್ರಿ ಅಂದ್ರೆ ಈಗ ಮಳೆಗಾಲ ಐತ್ರಿ, ಬಿಸಿಲು ಜೋರು ಇರಂಗಿಲ್ಲ, ಅಷ್ಟೊಂದು ಜಲ್ದಿ ಕಾಯಿ ಒಣಗಂಗಿಲ್ಲ. ಇತ್ತೂರೆಲ್ಲ ಚಂದಂಗೆ ಒಣಗಿಸ್ಬೇಕು
ಒಣಗಿಸ್ಬೇಕ್ರಿ. ಒಣಗಿಸಿ ಕಾಯಿ ಸುಡ್ಬೇಕ್ರಿ. ಪೂರ್ತಿ ಒಳಗೆ ಅಳಗ್ಯಾಡ್ಸಿ ನೋಡಿದ್ರೆ ಕಾಯಿ ಅಳಗ್ಯಾಡ್ಬೇಕು. ಅವಾಗ ಪರ್ಫೆಕ್ಟ್ ಒಣಗಿರ್ತಾವೆ. ಅವಾಗ ಚೀಲ ತುಂಬ್ಲಕ್ಕೆ ರೆಡಿ ಯಾಕೋ ನಾ ಲಾಸ್ಟಿಗೆ ತೋರಿಸ್ತೀನಿ ನಿಮ್ಗೆ ಎಷ್ಟು ಚೀಲ ಆಯ್ತು, ಹೆಂಗೆ ಒಣಗಿಸಿ ತುಂಬಿದೆವು ಅನ್ನೋದು. ಈ ವಿಡಿಯೋ ನೋಡಿರಿ. ನಾ ಇಷ್ಟಕ್ಕೆ ಮುಗ್ಸಕ್ಕಿದ್ದನು. ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ಚಾನಲ. ಹಂಗೆ ಹೇಳ್ರಿ ನೀವು ಯಾವ ಶೇಂಗಾ ಹಾಕಿದ್ರಿ ಬ್ಯಾಸಿಗೆ ಒಳಗೆ ಅಂದ್ರೆ ಗೆಜ್ಜಿ ಶೇಂಗಾ, ಡಬ್ಬು ಶೇಂಗಾ, ಹಂಗೆ ಫುಲ್ ಪ್ರಗತಿ ಶೇಂಗಾ, ಬೇರೆ ಬೇರೆ ಶೇಂಗಾದೊಳಗೆ ಹಲವಾರು ಪ್ರಕಾರಗಳದಾವು. ನಾವು ಹಾಕಿದ್ದಿವಾಗ ಬ್ಯಾಸಿಗ್ಯಾಗ ಗೆಜ್ಜಿ ಶೇಂಗಾ ಹಾಕಿದ್ದೆವು. ನಿಮ್ಮ ಹೊಲದಾಗ ನೀವು ಎಲ್ಲರೂ ಶೇಂಗಾ ಹರಿದ್ರಿ ಇಲ್ಲೋ ಅಂಥೇಳಿ ನನಗೆ ಕಮೆಂಟ್ ಮಾಡಿರಿ. ನಾನು ಇನ್ಸ್ಟಾಗ್ರಾಮ ಮತ್ತು ಫೇಸ್ಬುಕ್ಕಿಗೆ ಸಪೋರ್ಟ್ ಮಾಡಿರಿ. ಬಾಯ್